ಹಲೋ ಎಲ್ಲರಿಗೂ ನಮಸ್ಕಾರ. ನನ್ನ ಕಾಲ್ಪನಿಕ ಕಥಾಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಕನ್ ಅನ್ನು ಒತ್ತುವುದು ಮರೆಯದು. ಈ ಸಾನ್ವಿ ಯಾಕಿನ್ನೂ ಬಂದಿಲ್ಲ ಅಸುರ? ಆ ಕಾಳಿ ಬೇರೆ ಸರಿಗಿಲ್ಲ ಅಂತ ನೀನು ಹೇಳಿದ್ಯಾ. ಅವನು ಅವಳನ್ನ ಮತ್ತೇನಾದರೂ ಹಿಂಸೆ ಮಾಡಿದ್ರೆ ಎಂದು ಚಾರು ಆಲೋಚನೆ ಮಾಡ್ತಿದ್ರೆ ಅವಳ ಚಡಪಡಿಕೆ ನೋಡಿ ಒಳಗೊಳಗೆ ನಗುತ್ತಾ ಅವಳನ್ನು ಹಿಂದಿನಿಂದ ಅಪ್ಪಿದವನು, ಮಿಸಸ್ ಬಿಬಿ ರಿಲ್ಯಾಕ್ಸ್, ಅವಳನ್ನು ಬುದ್ಧಿ ಇಲ್ಲದ ಕೋತಿ ಮರಿ ಅಲ್ಲ, ದೊಡ್ಡ ಕಡವ. ಹಾಗೂ ಅವಳಿಗೇನಾದರೂ ಕಾಳಿ ಮಾಡೋ ತನಕ ಶೋ ನೋಡೋ ಶೋಪೀಸ್ ಅಲ್ಲ ಅವಳು. ನೀನು ಟೆನ್ಷನ್ ತಗೊಂಡು ನನ್ನ ವೈಫಿ ತಲೆ ಬಿಸಿ ಮಾಡಬೇಡ ಎಂದ. ಅವನಿಗೆ ಚೆನ್ನಾಗಿ ತಿಳಿದಿದೆ ಸಾನ್ವಿ ಬುದ್ಧಿ. ನಿನಗೆ ಚೂರು ಜವಾಬ್ದಾರಿ ಇಲ್ಲ, ಹೋಗು ಅಸುರ ಎಂದವಳ ಕೈ ಹಿಡಿದು ಮಂಚದ ಮೇಲೆ ಮೆತ್ತಗೆ ಕೂರಿಸಿ ತನ್ನ ತಲೆಯನ್ನು ಅವಳ ಮಡಿಲಿಗೆ ಹಾಕಿ ಅವಳ ಗಮನವನ್ನು ಆ ಕೋತಿ ಮರಿಯಿಂದ ದೂರವಿರಿಸಲು ನೋಡಿದ. ಆಸೆಯ ಕಣ್ಗಳಲ್ಲಿ ಪ್ರೀತಿಯಿಂದ ಮಡಿಲಿಗೆ ತಲೆ ಹಾಕಿದವನನ್ನು ದೂರ ತಳ್ಳುತ್ತಾಳ ಅವಳ ವೈಫಿ. ಅವನ ತಲೆಗೂದಲಲ್ಲಿ ಕೈಯಾಡಿಸುತ್ತಾ, ಅಸುರರಿಗೆ ಇವತ್ತೇನು ವೈಫಿ ಮಡಿಲ್ ಮೇಲೆ ಮಲಗುವ ಹುಚ್ಚಾಗಿದೆ ಎಂದಳು ನಗುತ್ತಾ. ನನ್ನ ವೈಫಿ ಮಡಿಲಿಡಿದ್ರೆ ರಿಲ್ಯಾಕ್ಸ್ ಆಗುತ್ತೆ ಅದಕ್ಕೆ ಎಂದವನು ಅವಳನ್ನೇ ನೋಡ್ತಾ, ನನಗೆ ಲಾಸ್ಟ್ ಟೈಮ್ ಹಳ್ಳಿಗೆ ಬಂದಿತ್ತು, ನೀನು ಹಳ್ಳಿಯಿಂದ ಓಡಿಸೋಕೆ ನಾನು ಮಾಡಿದ ತರಲೆ ಪ್ಯಾನ್ಗಳೆಲ್ಲ ನೆನಪಾಗ್ತದೆ ವೈಫಿ. ಹೇಗಿತ್ತಲ್ವ ಲೈಫ್? ಹೇಗಾಗೋಯ್ತು? ನಿನ್ನ ನೋಡಿ ಸವಾಲುಗಳ ಮೇಲೆ ಸವಾಲು ಹಾಕ್ತಿದ್ದೆ. ಪ್ರತಿ ಸವಾಲುಗಳನ್ನು ನೀನು ಗೆದ್ದು ಬರ್ತಿದ್ದೆ. ಯಾರ ಮುಂದೆಯೂ ಸೋಲ್ದವನು ನಿನ್ನ ಮುಂದೆ ಸೋತಾಗ ಸೋತೆ ಎಂದು ಬೇಸರವಾಗದೆ ನೀನು ಗೆದ್ದೆ ಎನ್ನುವ ಖುಷಿಯಲ್ಲಿ ತೃಪ್ತಿ ಪಡ್ತಿದ್ದೆ. ಎಷ್ಟು ಚೆನ್ನಾಗಿತ್ತು ಆ ಸವಾಲುಗಳು ಅಲ್ವಾ ಎಂದವನ ಮಾತಿಗೆ ನಕ್ಕಳು. ಅಷ್ಟೇ ಅಲ್ಲ ಅಸುರ, ನೀನು ಪ್ರತಿ ಸಲ ಗೆದ್ದಾಗ ಅಥವಾ ಸಹಾಯ ಮಾಡಿದಾಗ ಲಾಭ ಕೇಳ್ತಾ ಇದ್ದಿತ್ತು, ಆ ಲಾಭ ಕೊಡ್ತೀನಿ ಅಂತ ನಿನ್ನ ಕೈಗೆ ನಾನು ಸಿಕ್ಬೀಳ್ತಾ ಇದ್ದಿದ್ದು ಏನೋ ಮಜವಾಗಿತ್ತು ಎಂದವಳ ಕೋಳಿಗೆ ಮೆತ್ತಗೆ ಕೈ ಹಾಕಿ ಮಲಗಿದ್ದವನು ಹಾಗೆ ಅವಳ ಹಣೆಗೆ ಮುತ್ತಿಟ್ಟ. ಆ ಲಾಭ ನಷ್ಟಗಳ ನಡುವೆ ಗೆದ್ದಿದ್ದು ಮಾತ್ರ ನಮ್ಮ ಪ್ರೀತಿ ಎಂದವನ ಹಣೆಗೆ ತಾನೊಂದು ಹೂ ಮುತ್ತಿಟ್ಟು, ಪ್ರೀತಿಗೆ ಪ್ರತಿಯೊಬ್ಬರನ್ನ ಗೆಲ್ಲಿಸುವ ಶಕ್ತಿ ಇದೆ ಅಸುರ, ಹಾಗೆ ಬದಲಿಸುವ ಶಕ್ತಿಯೂ ಇದೆ. ಒಲವಿಗೆ ಸೋಲ್ದವರಿಲ್ಲ, ದ್ವೇಷವನ್ನ ಪ್ರೀತಿಯಿಂದ ಗೆಲ್ಲಬೇಕು ಎಂದು ನುಡಿಯುತ್ತಿರುವಾಗ ಹಾಗೆ ಅವಳ ಮಡಿಲಿಂದ ಮೇಲಿದ್ದವನು, ಈ ಕಾಳಿ ಕತೆಗೆ ಹೆಣ್ಣು ಕೊಟ್ಟು ನೆಮ್ಮದಿಯಾಗಿರೋಣ ವೈಫಿ, ನನಗೆ ಯಾವ ಜಂಜಾಟಗಳು ಇಷ್ಟ ಅಲ್ಲ, ನಾನು ನೀನು ಎಂದವನು ಅವಳ ಹೆಗಲ ಮೇಲೆ ತಲೆ ಹಾಕಿ, ನನ್ನ ನಿನ್ನ ಪ್ರೀತಿಯ ಪುಟ್ಟ ಬಿಬಿ ಅಥವಾ ಜೀಜಿ, ಹಾಗೆ ಅಮ್ಮ, ಅಜ್ಜಿ, ಅಚ್ಚ ಎಲ್ಲರೂ ಸಂತೋಷವಾಗಿದ್ಬಿಡೋಣ, ಏನಂತೀಯ ಎಂದು ಕೇಳಿದಾಗ, ಹೌದು ಅಸುರ, ನನಗೂ ಅಷ್ಟೇ ಬೇಕಿರೋದು. ಈ ಬದುಕಿಗೆ ಇನ್ನೇನು ಬೇಕಿಲ್ಲ, ಜೀವನ ಪರ್ಯಂತ ನಿನ್ನ ಜೊತೆಗೆ ಕಳಿಬೇಕು ನಾನು, ನೀನು ಪ್ರೀತಿಯಲ್ಲಿ ದಿನ ಕಳಿಬೇಕು ಎಂದಳು. ಅವಳ ಹಣೆಗೆ ಹಣೆ ಸೇರಿಸಿ, ಅಷ್ಟೇನಾ ಮತ್ತವನ ನಾಟಿ ಬಿಬಿ ಮೋಡ್ ಆನ್ ಮಾಡಿಕೊಂಡಂತೆ ಕೇಳಿದಾಗ, ಅಷ್ಟೇ ಎಂದು ಇನ್ನೇನು ಆಕೆ ಅಲ್ಲಿಂದ ಹೊರಡಬೇಕು ಅವಳ ಕೈ ಹಿಡಿದು ಮೆತ್ತಗೆ ಹಾಸಿಗೆ ಮೇಲೆ ಮಲಗಿಸಿ ತಾನು ಅವಳ ಮೇಲೆ ಬಾಗಿದನು. ಹಸುರ ಈಗಲೇ ಶುರು ಹಚ್ಕೊಂಡ್ಯಾ, ಪ್ಲೀಸ್ ಬಿಡು, ಯಾರಾದರೂ ಬರ್ಬೋದು ಎಂದು ಸಿಹಿಯಾಗಿ ದೂರ ತಳ್ತಿದ್ದಾಳೆ. ಈಗ ನಾಟಿ ಬಿಬಿಗೆ ಏನೋ ಬೇಕಂತೆ ಎಂದು ರಾಗ ತೆಗೆಯುತ್ತಾ ಅವಳ ಗಲ್ಲದ ಮೇಲೆ ಮುತ್ತಿಟ್ಟ. ಯಾರಾದರೂ ನೋಡಿದ್ರೆ ಹೀಗಿದೆಲ್ಲ ಬೇಕಾ ಅಸುರ ಎಂದು ರಾಗ ತೆರೆದವಳನ್ನ ನೋಡಿ, ಇದನ್ನ ನಿನ್ನ ಹಗಲು ರಾತ್ರಿಯ ಪ್ರೀತಿ ಎಂದು ವ್ಯಂಗ್ಯವಾಗಿ ನುಡಿದು ಅವಳ ತುಟಿ ಬಳಿ ಬಾಗಲು ನಾಚುತ್ತಾ ರೆಪ್ಪೆ ಮುಚ್ಚಿದಳು ಚಾರು. ಇನ್ನೇನು ಅವಳ ತುಟಿಗೆ ಮುತ್ತಿಡಬೇಕು, ದಚ್ಚು ಮಾವ, ನಾಳೆ ಕಾಳಿ ಸಿಗ್ತಾನೆ, ಅವನೇನೋ ಇವತ್ತು ಹಿಂದೂಪುರಕ್ಕೆ ಹೋಗಿದ್ದಾನಂತೆ ಎಂದು ಅವರ ಪ್ರಣಯದಾಟಕ್ಕೆ ಅಲ್ಪ ವಿರಾಮ ಇಟ್ಟಿದ್ಲು ಸಾನ್ವಿ ಬಾಗ್ಲ ಬಳಿಯೇ ನಿಂತು. ತಕ್ಷಣ ಮೇಲೆದ್ದು ಅವಳಿದ್ದಲ್ಲಿಗೆ ಬರುವ ಚಾರು, ನೀನು ಹೋಗಿದ್ದು ಅಪ್ಪ ಅಮ್ಮನ ನೋಡಿ ಬರೋಕೆ ತಾನೆ, ನೋಡಿದ್ಯಾ ಎಂದು ಕೇಳಿದಾಗ, ಅವ್ರಿಗೇನೂ ಆಗಿಲ್ಲ, ನಾಳೆ ತನಕ ಕಾಳಿ ಟೈಮ್ ಕೊಟ್ಟಿದ್ದಾನಂತೆ, ಪುಣ್ಯಕ್ಕೆ ನಾನು ಬಂದ್ಬಿಟ್ಟೆ, ನಾಳೆ ಅವನು ಮನೆಗೆ ಬರ್ತೀನಿ ಸಾನ್ವಿ ಇರಬೇಕು ಅಂತ ಹೇಳಿದಾನಂತೆ, ನಾವು ಹೋಗಿ ದುಡ್ಡು ಕೊಟ್ಟು ಇತ್ಯರ್ಥ ಮಾಡ್ಕೊಳ್ಬಹುದು ಎಂದಳು. ಹಬ್ಬ ಒಳ್ಳೇದೇ ಆಯಿತು, ಬಂದ ಕೆಲಸ ಸುಲಭ ಆಯಿತು, ಹಸುರ ಮತ್ತೆ ನಾನು ಬಂದು ಆ ಕೆಲಸ ಮುಗಿಸ್ತೀವಿ ಎಂದು. ಏನಂತ್ಯ ಹಸುರ ಎಂದು ಬಿಬಿ ಕಡೆ ನೋಡಿದಾಗ, ಮೊದಲು ಆ ಕೆಲಸ ಮಾಡೋಣ ವೈಫಿ, ನನಗೆ ಇದರಿಂದ ಮುಕ್ತಿ ಬೇಕು ಎಂದ ಸಾನ್ವಿ ಕಡೆ ಗುರಾಯಿಸ್ದ. ತಕ್ಷಣ ಅಲ್ಲಿಂದ ಹೊಟ್ಟಳು ಸಾನ್ವಿ. ಹಾಗೆ ಹೋಗ್ತಾ ಒಂದು ಸಣ್ಣ ಕತೆ ನೆನೆದಳು. ಫ್ಲ್ಯಾಶ್ ಬ್ಯಾಕ್. ಗಂಟಲು ಗತ್ತ ಕುಡಿಯುತ್ತಿದ್ದ ಕಾಳಿನ ಹುಡುಕಿ ಬಂದಿದ್ಲು ಸಾನ್ವಿ. ಲಕ್ಕಿ ಬಳಿ ಅಪ್ಪ ಅಮ್ಮನ ನೋಡ್ತೀನಿ ಎಂದು ಸುಳ್ಳು ಹೇಳಿ ಇಲ್ಲಿಗೆ ಯಾಕೆ ಬಂದಿರಬಹುದು? ಅವಳನ್ನ ನೋಡಿದ ಕಾಳಿ ಆಳುಗಳು ಅವಳನ್ನ ಹಿಡಿಯಲು ಬಂದಾಗ, ಇರಿ, ನಾನೇನು ಓಡೋಗೋಗಿ ಬಂದಿಲ್ಲ, ಕಾಳಿನ ನೋಡೋಕೆ ಬಂದಿರೋದು ಎಂದ್ಲು. ಅಷ್ಟರಲ್ಲಿ ಕಾಳಿ ಬಂದ.
ಅವಳನ್ನು ನೋಡಿ ಹಲ್ ಮಸ್ಯುತ್ತಾ, ಏನೇ ನನ್ನಿಂದ ಓಡೋಗೋಕೆ ನೋಡ್ತಿದ್ದೇನೋ, ನನ್ನೇ ಹುಡುಕ್ ಬಂದಿದ್ಯಾ, ಯಾರು ಕಳಿಸಿದ್ರು ಎಂದು ಕೇಳ್ತಾ ಅವಳ ಮುಡಿಗೆ ಕೈ ಹಾಕಿದಾಗ, ಯಾರು ಯಾಕೆ ಕಳಿಸ್ತಾರೆ, ನಾನೇ ನಿನ್ನ ಮುಂದೆ ಒಂದು ದೊಡ್ಡ ಡೀಲ್ ತಗೊಂಡು ಬಂದಿದ್ದೀನಿ ಎಂದಳು ಅವನ ಕೈ ಬೀಳಿಸ್ಕೊಂಡು. ಅವನನ್ನು ನೋಡಿದ್ರೆ ಗಡಗಡ ಎಂದು ನಡುಕ್ತಿದ್ದವಳು ಈಗ ಅವನ ಮುಂದೆ ಡೀಲ್ ತರುವಷ್ಟು ಧೈರ್ಯನ? ಅವನಿಗೂ ಆಶ್ಚರ್ಯ, ಈಕೆ ಅವನಿಗಾಗಿ ಡೀಲ್ ತಂದಿದ್ದಾಳ, ಆದರೆ ಏನು ಎನ್ನುವಂತೆ ಕೇಳಿದ. ನೀನು ನನ್ನ ಟಾರ್ಗೆಟ್ ಮಾಡಿದ್ದು ದಚ್ಚು ಮಾವನ ಮೇಲಿರೋ ಸೇಡ್ಗಾಗಿ ಅಂತ ಗೊತ್ತಾಯ್ತು. ನಿನ್ನ ಕೆಲಸ ಸುಲಭವಾಗೋಕ್ಕೆ ನನ್ನ ಬಳಿ ಒಂದು ಡೀಲ್ ಇದೆ ಎಂದಳು. ತಾನು ಲಕ್ಕಿ ಮೇಲಿರೋ ಸೇಡ್ಗಾಗಿ ಬಂದಿರೋ ವಿಚಾರ ಇವಳಿಗೆ ಹೇಗೆ ಗೊತ್ತಾಯಿತು ಎಂದು ಅಚ್ಚರಿಯಿಂದ ನೋಡಿದ ಕಾಳಿ. ಆಗ ಅವನ ಸುತ್ತ ಹೆಜ್ಜೆಯಾಗ್ತಾ ಲಕ್ಕಿ ಚಾರು ಬಳಿ ಹೇಳಿದ ಕತೆ ತಾನು ಕೇಳಿಸ್ಕೊಂಡೆ ಎಂದು ವಿವರಣೆ ಕೊಟ್ಲು. ಹೌದೇ, ನಾನು ಆ ಲಕ್ಕಿ ಮೇಲಿರೋ ಸೇಡ್ನಿಂದಲೇ ಬಂದಿದ್ದು. ಮೊದಲು ನೀನು ಅವನನ್ನು ಮದುವೆ ಆಗೋದು ಅಂತ ನೀನು ಟಾರ್ಗೆಟ್ ಮಾಡಿದೆ, ಆಮೇಲೆ ಅವನಿಗೆ ಮದುವೆ ಆಗಿದೆ ಅಂತ ಗೊತ್ತಾಯಿತು. ಈಗ ನಾನು ಅವನ ಪ್ರಾಣಕ್ಕಿಂತ ಹೆಚ್ಚಾಗಿರೋ ಆ ಚಾರು ಕತೆ ಕ್ಲೋಸ್ ಮಾಡೋಕ್ಕೆ ಪ್ಲ್ಯಾನ್ ಮಾಡ್ತಾ ಇದ್ದೀನಿ ಎಂದ. ಅದಕ್ಕೆ ನನ್ನ ಬಳಿ ಒಂದು ಡೀಲ್ ಇದೆ ಎಂದಳು. ನನಗೆ ನಿನ್ನ ದಚ್ಚು ಮಾವನ ಮೇಲೆ ಸೇಡಿದೆ, ನಿನಗೇನಿದೆ ಎಂದು ಕೇಳಿದವನಿಗೆ ಆ ಚಾರು ಮೇಲೆ ಸೇಡಿದೆ. ಅವಳಿಲ್ಲ ಅಂದಿದ್ರೆ ನಾನು ದಚ್ಚು ಮಾವ ಹಾಯಾಗಿ ಮದುವೆಯಾಗಿ ಸಂಸಾರ ಮಾಡ್ತಾ ಇದ್ವಿ. ಎಲ್ಲ ಹಾಳು ಮಾಡಿದ್ದು ಅವಳೇ. ಅದಕ್ಕೆ ಅವಳು ಅವರಿಂದ ಶಾಶ್ವತವಾಗಿ ದೂರ ಹೋಗಬೇಕು. ಶಾಶ್ವತವಾಗಿ ಎಂದು ಆಕೆ ಹೇಳುವಾಗಲೇ, ಅದರಿಂದ ಲಕ್ಕಿ ಸಿಗಲ್ಲ, ಅವನು ನಿನ್ನ ಮೂಸು ನೋಡಲ್ಲ ಎಂದ. ಗೊತ್ತು, ನನಗೆ ಸಿಗದ ದಚ್ಚು ಮಾವ ಅವಳಿಗೂ ಸಿಗಬಾರ್ದು, ಅಷ್ಟೇ ಖುಷಿ ನನಗೆ ಎಂದಳು ನಗುತ್ತಾ. ಸೊ ಡೀಲೇನು ಎಂದು ಆತ ಕೇಳಿದಾಗ ಅವಳ ಪ್ಲ್ಯಾನ್ ಪೂರ್ತಿಯಾಗಿ ಅವನ ಮುಂದಿಟ್ಲು ಸಾನ್ವಿ. ಅವಳ ಡೀಲ್ ಕೇಳಿ ಅಚ್ಚರಿಯಾದವನು, ವಾವ್, ಗ್ರೇಟ್ ಐಡಿಯಾ ಕಣೆ, ಇದರಿಂದ ನಾನು ಸಿಕ್ಬೀಳಲ್ಲ, ನೀನು ಸಿಕ್ಬೀಳಲ್ಲ, ಆದರೆ ಚಾರು ಮಾತ್ರ ಗೊಟಕ್ಕಂತಾಳೆ, ಆಗ ಲಕ್ಕಿ ಹುಚ್ಚಾಗ್ತಾನೆ ಎಂದು ಭಯಂಕರವಾಗಿ ನಗ್ತಾನೆ ಕಾಳಿ. ವಾಸ್ತವ ಇಷ್ಟು ನೆನೆದ ಸಾನ್ವಿ, ಈಗಲೇ ಎಷ್ಟು ರೊಮ್ಯಾನ್ಸ್ ಮಾಡ್ತೀಯೋ ಮಾಡ್ಕೊಳ್ಳೆ ಚಾರುಣ್ಯ, ಇನ್ನು ನೀನು ಸಾಯೋ ಟೈಮ್ ಹತ್ರ ಬಂತು, ನಾಳೆಯಿಂದ ಕೌಂಟ್ ಡೌನ್ ಶುರು ಎಂದುಕೊಂಡು ನಕ್ಕಳು. ಮುಂದೆ ಹಾಗಾದರೆ ಏನು ಪ್ಲ್ಯಾನ್ ಮಾಡಿರಬಹುದು ಇವರಿಬ್ರು? ಮುಗ್ಧ ಚಾರುನ ಲಕ್ಕಿ ಹಾಗಾದರೆ ಪಾರ್ ಮಾಡೋದು ಹೇಗೆ? ಚಾರು ಸಾನ್ವಿಗೆ ಸಹಾಯ ಮಾಡೋಕ್ಕೆ ಬಂದ್ಲು. ಆದರೆ ಈ ಸಾನ್ವಿ ಮತ್ತೆ ಸಂಚು ಮಾಡಿ ಕಾಳಿ ಜೊತೆಗೆ ಹೊಸ ಡೀಲ್ ಮಾಡ್ಕೊಂಡಿದ್ದಾಳೆ. ಆ ಡೀಲ್ ಆದರೂ ಏನು, ಏನಾಗತ್ತಾ ಮುಂದೆ? ಲಕ್ಕಿ ಚಾರು ಒಂದಾಗ್ತಾರ? ನೋಡೋಣ. ಮತ್ತೆ ಸಿಗುವ. ಕತೆ ಬಗ್ಗೆ, ಸಂಚಿಕೆ ಬಗ್ಗೆ, ಪಾತ್ರಗಳ ಬಗ್ಗೆ ಹೇಳೋದು ಮರಿಬೇಡಿ. ಥ್ಯಾಂಕ್ ಯು. ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ. ಮತ್ತೆ ಸಿಗುವ.